ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರ ಎಲ್ಲರಿಗೂ ನಮ್ಮ ವಿಶೇಷವಾದಂತಹ ಈ ಕ್ಲಾಸ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಹಾಗಾದ್ರೆ ಇವತ್ತಿನ ಈ ಬೇಸಿಕ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಿಬಿಡೋಣ. ವೆರಿ ಇಂಟ್ರೆಸ್ಟಿಂಗ್ಲಿ ನಾವು ಆಲ್ರೆಡಿ ಬೇಸಿಕ್ ಕ್ಲಾಸ್ ಒಳಗ ಬೇಸಿಕ್ ಕ್ಲಾಸ್ 3 ಮುಗಿಸಿದೀವಿ. ಬೇಸಿಕ್ ಕ್ಲಾಸ್ 4 ಹಾಕ್ರಿ ಸರ್ 4 ಹಾಕ್ರಿ ಅಂತ ಬಹಳ ಜನ ವೇಟ್ ಮಾಡತ್ತಿದ್ರಿ. ಹಾಗಾದ್ರೆ ನಿಮಗಾಗಿ ಈ ಬೇಸಿಕ್ ಕ್ಲಾಸ್ ನಾವು ಇವತ್ತಿನ ಈ ಕ್ಲಾಸ್ ಒಳಗ ವೆರಿ ಇಂಪಾರ್ಟೆಂಟ್ ಆಗಿ ನಾ ಆಲ್ರೆಡಿ ಹಿಂದಿನ ವಿಡಿಯೋದಾಗ ಹೇಳಿದನಿ ಏನ್ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳ ಬಗ್ಗೆ ಡಿಸ್ಕಷನ್ ಆಗಿರ್ತದ. ಸರ್ ಏನ್ರಿ ಇದು ಭಿನ್ನ ರಾಶಿಗಳು ಮತ್ತು ದಶಮಾಂಶ ಅಂತಂದ್ರೆ ಇಂಗ್ಲಿಷ್ ಒಳಗೆ ಇದನ್ನ ನಾವು ಫ್ರಾಕ್ಷನ್ ಅಂಡ್ ಡೆಸಿಮಲ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಫ್ರಾಕ್ಷನ್ಸ್ ಅಂಡ್ ಡೆಸಿಮಲ್ಸ್. ವಾಟ್ ಯು ಮೀನ್ ಬೈ ಫ್ರಾಕ್ಷನ್ ಅಥವಾ ಭಿನ್ನ ರಾಶಿ ಅಂದ್ರೆ ಏನು ಅನ್ನುವಂತಹ ಒಂದು ನಿಲುವಿಗೆ ಪರಿಕಲ್ಪನೆಗೆ ನಾವೇನಾದ್ರೂ ಬಂದು ಅಂದ್ರೆ ಭಿನ್ನ ರಾಶಿಗಳು ಸ್ಟಾರ್ಟ್ ಆಗಿದ್ದು ಕೂಡ ಇದೇ ರೀತಿ. ಫಾರ್ ಎಕ್ಸಾಂಪಲ್ ಒಂದ್ ರೊಟ್ಟಿ ಇರ್ತದ. ಈ ರೊಟ್ಟಿ ಒಳಗ 4 ಭಾಗ ಮಾಡಿರ್ತಾವ. ಜಸ್ಟ್ ಯು ಇಮ್ಯಾಜಿನ್ ದಟ್ 4 ಭಾಗ ಮಾಡಿರ್ತಾವ. ಮನ್ಯಾಗ 4 ಮಂದಿ ಇರ್ತಾರ. ರಮೇಶ, ಸುರೇಶ, ಸತೀಶ, ಇನ್ನೊಬ್ಬ ನಾನ ಉದಯ 4 ಮಂದಿ ಇರ್ತಾರ. ಹಾಗಾದ್ರೆ ಈ ರೊಟ್ಟಿ ಒಳಗ ಉದಯನ ಪಾಲ್ ಎಷ್ಟು ಅಂತ ಕೇಳಿದ್ರು ಅಂದ್ರ ಒಂದ್ ಪಾಲ ಎಷ್ಟ್ರೊಳಗ 4ರೊಳಗ. ಒಟ್ಟು ಸಂಖ್ಯೆಯನ್ನ ಡಿನಾಮಿನೇಟರ್ ಒಳಗೆ ಬರಿಬೇಕು. ಡಿನಾಮಿನೇಟರ್ ಅಂದ್ರೆ ಛೇದ. ನಮಗ ಬರುವಂತಹ ಪಾಲನ್ನ ಅಂಶದೊಳಗೆ ಬರಿಬೇಕು. ಈ ಒಂದು ಪ್ರಕ್ರಿಯೆಯನ್ನ ನಾವು ಭಿನ್ನ ರಾಶಿ ಅಂತ ಹೇಳಿ ಕರಿತೇವೆ ವಾಸ್ತವವಾಗಿ. ಹಾಗಾಗಿ ಇದನ್ನ ನಾವು ಅಂಶ ಅಂತ ಹೇಳಿ ಕರೆದು ಅಂದ್ರೆ ಇದನ್ನ ಛೇದ ಅಂತ ಹೇಳಿ ಕರಿತೇವೆ. ದಿಸ್ ಇಸ್ ನ್ಯೂಮರೇಟರ್ ಅಂಡ್ ದಿಸ್ ಒನ್ ಇಸ್ ಡಿನಾಮಿನೇಟರ್. ಅಂಡರ್ಸ್ಟ್ಯಾಂಡ್? 1/4 ಅಂದ್ರೂ ನಡೀತದ ಮಾತಾಡುವಾಗ. 4ನೇ ಒಂದು ಭಾಗ ಅಂದ್ರೂ ಓಕೆ, ಬಹಳ ಇಂಟ್ರೆಸ್ಟಿಂಗ್ ಆಗಿ. ಇನ್ನು 1/4 ಅಂತ ಕೂಡ ಕರಿಬಹುದು. ಅದನ್ನ ಈ ರೀತಿಯಾಗಿ ಮಾತಾಡಬಹುದು. 4ನೇ ಒಂದು ಭಾಗ ಅಂತ ಕರಿಬಹುದು ಭಿನ್ನರಾಶಿ ಪದ್ಧತಿಯನ್ನ. 1/4 ಅಂತ ಕರಿಬಹುದು. ಅಥವಾ 1/4 ಅಂದ್ರೆ ಬಹಳ ಈಸಿ ಇಂಗ್ಲಿಷ್ ಒಳಗೆ 1/4. ಇಲ್ಲಿ ಗಮನಿಸ್ರಿ, ಉದಯ್ ಮತ್ತು ಸುರೇಶ್ ಇಬ್ಬರ ಪಾಲ್ ಎಷ್ಟು ಅಂದ್ರ 2/4. ಇದನ್ನ ನಾವು ಕಡ್ತಾ ಹೊಡೆದು ಅಂದ್ರೆ 2 ಒಂದ್ಲೆ 2 ಎರಡ್ಲೆ. ಇಟ್ ಮೀನ್ಸ್ 1/2 ಅನ್ನೋದು. ಹಾಫ್ ಇಡೀ ರೊಟ್ಟಿ ಒಳಗೆ ಅರ್ಧ ರೊಟ್ಟಿಯನ್ನ ಉದಯ್ ಮತ್ತು ಸುರೇಶ್ ಅವ್ರು ತಿನ್ನತಾರು ಅನ್ನೋದು. ದಿಸ್ ಈಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ದಿಸ್ ಫ್ರಾಕ್ಷನ್. ಇದು ಭಿನ್ನ ರಾಶಿಯ ಮೂಲ ಪರಿಕಲ್ಪನೆ ಆಗಿರ್ತದೆ. ಈ ರೀತಿ ನಾವು ಭಿನ್ನ ರಾಶಿಗಳನ್ನ ಬಿಡಿಸ್ಕೋತ ಹೋಗ್ಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ಭಿನ್ನ ರಾಶಿ ಅನ್ನುವಂತಹ ಒಂದು ವಿಷಯಕ್ಕ ಬಂದು ಅಂದ್ರೆ ಭಿನ್ನ ರಾಶಿ ಒಳಗ 3 ವಿಭಾಗವನ್ನ ಮಾಡ್ತಾರು. ಸಮ ಭಿನ್ನ ರಾಶಿಗಳು, ವಿಷಮ ಭಿನ್ನ ರಾಶಿಗಳು, ಮಿಶ್ರ ಭಿನ್ನ ರಾಶಿಗಳು. ಪ್ರಾಪರ್ ಫ್ರಾಕ್ಷನ್ಸ್, ಇಂಪ್ರಾಪರ್ ಫ್ರಾಕ್ಷನ್ಸ್ ಅಂಡ್ ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸರ್ ಏನ್ರಿ ಸಮ ಭಿನ್ನ ರಾಶಿಗಳು ಅಂದ್ರ? ಸಮ ಭಿನ್ನ ರಾಶಿಗಳು ಅಂದ್ರ ಯಾವಾಗ ಛೇದ ದೊಡ್ಡದಿರ್ತದಲ್ಲ, ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿರುವಂತಹ ಭಿನ್ನ ರಾಶಿಗಳನ್ನ ನಾವು ಸಮ ಭಿನ್ನ ರಾಶಿಗಳು ಅಂತ ಹೇಳಿ ಕರಿತೇವೆ. ಯಾವಾಗಲೂ ಸಮ ಭಿನ್ನ ರಾಶಿಗಳು ಲೆಸ್ ದ್ಯಾನ್ 1 ಇರ್ತಾವ. ಈ ಕಂಡೀಷನ್ ಅನ್ನ ನೀವು ಮರಿಬಾರದು. ಎಕ್ಸಾಮಿನೇಷನ್ ಕ್ವಶನ್ ಆಗುದ ಹಿಂಗ. ಸಮ ಭಿನ್ನ ರಾಶಿಗಳಲ್ಲಿ ಛೇದ ದೊಡ್ಡದಿರ್ತದ ಅಂಶಕ್ಕಿಂತ. ಹಾಗಾಗಿ ಎಲ್ಲಾ ಸಮ ಭಿನ್ನ ರಾಶಿಗಳು ಲೆಸ್ ದ್ಯಾನ್ 1 ಆಗಿರ್ತಾವ. ಓಕೆ, ಇನ್ನ ಸರ್ ಇಂಪ್ರಾಪರ್ ಫ್ರಾಕ್ಷನ್, ವಿಷಮ ಭಿನ್ನ ರಾಶಿ ಅಂದ್ರೆ ಏನ್ರಿ ಅಂತ ಕೇಳಬಹುದು ನೀವು. ವಿಷಮ ಭಿನ್ನ ರಾಶಿ ಅಂದ್ರೆ ಅಂಶ ದೊಡ್ಡದಿರ್ತದ, ಛೇದ ಸಣ್ಣದಿರ್ತದ. ವಿಷಮ ಭಿನ್ನ ರಾಶಿ ಅಂದ್ರೆ ಅಂಶ ದೊಡ್ಡ ಇರ್ತಾವ, ಛೇದ ಸಣ್ಣದಿರ್ತಾವ. ದಿಸ್ ಡಿನೋಟೆಡ್ ಆಸ್ ಅ ಗ್ರೇಟರ್ ದನ್ 1 ಅಂತ ಹೇಳಿ ಕರಿಬಹುದು. ಗ್ರೇಟರ್ ದನ್ 1. ಯಾವಾಗ್ಲೂ ವಿಷಮ ಭಿನ್ನ ರಾಶಿಗಳು 1ಕ್ಕಿಂತ ದೊಡ್ಡ ಇರ್ತಾವ. ಇನ್ನು ಮಿಶ್ರ ಭಿನ್ನ ರಾಶಿಗಳು ಈ ರೂಪದಾಗಿರ್ತಾವ, ಪೂರ್ಣಾಂಕಗಳ ರೂಪದಲ್ಲಿ. 3 ಪೂರ್ಣಾಂಕ 1 2 5 ಪೂರ್ಣಾಂಕ ಅನ್ನೋದು ತಿಳ್ಕೊರೆ. 5 ಯಾಕಂದ್ರೆ ನಿಮ್ ಹುಡುಗರು ತಗೊಂಬಂದ ಮಮ್ಮಿ ಇದೇನ ಪಪ್ಪ ಇದೇನ ಅಂದ್ರೆ 3 1/2 ಐತಿ ಹೋಗ್ರಿ ಅನ್ಬೇಡ್ರಿ. 3 ಇಂಟೀಜರ್ 1/2. 3 ಪೂರ್ಣಾಂಕ 1 2 5 ಪೂರ್ಣಾಂಕ 4 3 ನೋಡ್ರಲ್ಲ. ಮಿಶ್ರ ಭಿನ್ನ ರಾಶಿಗಳು 3 ಪೂರ್ಣಾಂಕ 1 2. 7 ಪೂರ್ಣಾಂಕ 4 3 ಮಿಶ್ರ ಭಿನ್ನ ರಾಶಿಗಳು. ದ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಈಸ್ ಮಿಶ್ರ ಭಿನ್ನ ರಾಶಿಗಳನ್ನ ವಿಷಮ ಭಿನ್ನ ರಾಶಿಗಳನ್ನಾಗಿ ಮಾತ್ರ ಕನ್ವರ್ಟ್ ಮಾಡಕ್ ಬರ್ತದ. ಸಮ ಭಿನ್ನ ರಾಶಿ ಮಾಡಕ್ ಬರಂಗಿಲ್ಲ. ಫಾರ್ ಎಕ್ಸಾಂಪಲ್ ಸರ್ ಇದರ ಸರಳೀಕೃತ ರೂಪ ಹೆಂಗ್ರಿ? ಇದನ್ನ ಹೆಂಗ್ ಸಿಂಪ್ಲಿಫಿಕೇಶನ್ ಮಾಡ್ಬೇಕು, ಲೆಕ್ಕಾಚಾರಕ್ ಮಾಡ್ಬೇಕಂದ್ರ ಇದನ್ನ ತಗೊಂಡು ಲೆಕ್ಕಾಚಾರಕ್ಕೆ ಯಾಕೆ ಬರಂಗಿಲ್ಲ?
ಟಫ್ ಆಗ್ತದ, ಒಯ್ಬಹುದ, ಕರೆಕ್ಟ್ ಆಗಂಗಿಲ್ಲ ವೇ. ಹಾಗಾದ್ರೆ ಇದನ್ನ ಲೆಕ್ಕಾಚಾರಕ್ಕೆ ಒಯ್ಬೇಕು ಅಂದ್ರ ಇದನ್ನ ಸರಳ ಭಿನ್ನರಾಶಿ ರೂಪಕ್ಕೆ ತಗೊಂಡ್ಬರ್ಬೇಕು. ಹೆಂಗ್ ತಗೊಂಡ್ಬರುದ್ರಿ? 2 3 6, 6ಕ್ಕೆ 1 ಕೂಡ್ಸುದು. ಇಟ್ ಮೀನ್ಸ್ ದ ಪ್ರೊಸೆಸ್ ಆಫ್ ಮಲ್ಟಿಪ್ಲಿಕೇಶನ್ ಇನ್ ದಿಸ್ ಕೇಸ್ ಅಂಡ್ ಅಡಿಷನ್ ಟು ದಿ ನ್ಯೂಮರೇಟರ್. ಛೇದಕ್ಕೂ ಮತ್ತು ಇಂಟೀಜರ್ ಪೂರ್ಣಾಂಕಕ್ಕೂ ಗುಣಾಕಾರ ಪ್ರಕ್ರಿಯೆ ನಡೆದು ಅಂಶಕದ ಅಡಿಷನ್ ಪ್ರಕ್ರಿಯೆ, ಸಂಕಲನ ಪ್ರಕ್ರಿಯೆ ನಡೀತಿರ್ತದೆ. ಫಾರ್ ಎಕ್ಸಾಂಪಲ್ 3 ಇಂಟೀಜರ್ 1/2 ಅಂದ್ರೂ ಒಂದ, 2 3 6, 6 1 ಕೂಡಿಸಿದ್ರೆ 7 ಡಿವೈಡೆಡ್ ಬೈ 2 ಅಂದ್ರೂ ಒಂದ. ಸೇಮ್ ಆನ್ಸರ್. ಭಿನ್ನ ರಾಶಿಗಳ ಸಮತೋಲನ ಅಂತ ಹೇಳಿ ಕರಿತಾವ್ ನಾವು ಇದಕ್ಕೆ. ದ ಬ್ಯಾಲೆನ್ಸ್ ಆಫ್ ಫ್ರಾಕ್ಷನ್. ಓಕೆ ಸರ್, ಹಾಗಾದ್ರೆ ಇದನ್ನ ನಾ ಮಾಡ್ತೇನ್ರಿ ಮಾಡಮ್ಲ. 3 5 15, 15 4 19 ಡಿವೈಡೆಡ್ ಬೈ 3, ಛೇದ ಆಸ್ ಇಟ್ ಇಸ್, ಡಿನಾಮಿನೇಟರ್ ಆಸ್ ಇಟ್ ಈಸ್ ಹಂಗ ಇಡಬೇಕು. ಡಿನಾಮಿನೇಟರ್ ಎಲ್ಲಿ ಚೇಂಜ್ ಮಾಡಬಾರ್ದು. ಪ್ರೊಸೆಸ್ ಮಾಡಿ ನ್ಯೂಮರೇಟರ್ ದಾಗ ಇರಬೇಕು ಆನ್ಸರ್. ಡಿನಾಮಿನೇಟರ್ ಆಸ್ ಇಟ್ ಇಸ್ ಡಿನಾಮಿನೇಟರ್. ಸರ್ ಇದನ್ರಿ ಚೆಕ್ ಮಾಡೋಣ. 3 7 21, 21 4 25 ಡಿವೈಡೆಡ್ ಬೈ 3. 7 ಇಂಟೀಜರ್ 4/3 ಇಸ್ ನಥಿಂಗ್ ಬಟ್ 25 ಡಿವೈಡೆಡ್ ಬೈ 3. ಅದನ್ನ ನಾವು ಕಡ್ತಾ ಹೊಡೆದು ಇಟ್ಟು ಅಂದ್ರೆ ಅದು ದಶಮಾಂಶದ ರೂಪದ ಆನ್ಸರ್ ಒಳಗ ಬರ್ತದ. ಫಾರ್ ಎಕ್ಸಾಂಪಲ್ ಇದನ್ನ ನಾ ಕಡ್ತಾ ಹೊಡಿತೇನೆ ನೋಡ್ರಿ. ಎಲ್ಲಾರು ಕಡ್ತಾ ಹೊಡಿತಂತ ನಾವು ನೋಡೇವ. 3ನೇ ವಿಡಿಯೋದಾಗ ಬಿಟ್ಟರೆ ಕಡ್ತಾ ಹೊಡಿಯೋದು ಹೇಗೆ ಅಂತೇಳಿ ಒಬ್ಬೊಬ್ರು ಅಂತಿರ್ಬೇಕು. ಕಡ್ತಾ ಹೊಡಿಯೋದು ಹೇಗೆ ಅನ್ನಕ ಕೈಲೇ ಸರ್ ಅಂತೇಳಿ. ಕೈಲೇನ, ಬಟ್ ಹೆಂಗ ಪ್ರೊಸೆಸ್ ನೋಡ್ಬೇಕಲ್ಲ. ಓಕೆ, ಇದನ್ನ ಕಡ್ತಾ ಹೊಡಿ ನಾವು. 3 1 ಓಕೆ, 3 ಮಗ್ಯಾಗ 25 ಅಂತೂ ಇಲ್ಲ. ಇದಕ್ಕಿಂತ ಸಣ್ಣ ಸಂಖ್ಯೆ 3 8 24, 3 8 24 ಒಂದ್ ಉಳಿತ. ಪಾಯಿಂಟ್ ತಗೋರಿ, 0 ತಗೋರಿ. 3 3 9. ಹಾಗಾದ್ರೆ ದ ಆನ್ಸರ್ ಇಸ್ ವಾಟ್? 8.3. ದಿಸ್ ಈಸ್ ನಥಿಂಗ್ ಬಟ್ ಡೆಸಿಮಲ್. ಇದಕ್ಕ ನಾವ ದಶಮಾಂಶಗಳು ಅಂತ ಹೇಳಿ ಕರೆದು. ಹಾಗಾದ್ರೆ ಭಿನ್ನ ರಾಶಿ ಮತ್ತು ದಶಮಾಂಶಗಳು ಯಾಕೆ ಜೋಡಿ ಪಾಠಗಳು ಅಂತ ಹೇಳಿ ಕರಿತಾವ ಅದ್ರ ನಾವ. ಭಿನ್ನ ರಾಶಿನ ದಶಮಾಂಶ ಮಾಡಬಹುದು, ದಶಮಾಂಶನ ಭಿನ್ನ ರಾಶಿ ಮಾಡಬಹುದು. ದಿಸ್ ಇಸ್ ದ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇನ್ ಅವರ್ ಮ್ಯಾಥಮೆಟಿಕ್ಸ್. ಹಾಗಾದ್ರೆ ಸರ್ ನನಗೆ ಮಿಶ್ರ ಭಿನ್ನ ರಾಶಿಗಳನ್ನ ವಿಷಮ ಭಿನ್ನ ರಾಶಿ ಮಾಡಕ್ ಬಂದೈತ್ರಿ, ಒಂದ್ ಹೋಮ್ವರ್ಕ್ ಕೊಡ್ರಿ, ನಾ ಮಾಡ್ತೇನ್ರಿ. ಇಲ್ಲಿಂದ ಸ್ಟಾರ್ಟ್ ಆಗ್ತದ. ದ ಫಸ್ಟ್ ಕ್ವಶನ್ ಈಸ್ 7 ಇಂಟೀಜರ್ 2 ಡಿವೈಡೆಡ್ ಬೈ 9. 7 ಇಂಟೀಜರ್ 2 ಡಿವೈಡೆಡ್ ಬೈ 9. ಇದನ್ನ ಏನ್ ಮಾಡ್ರಿ? ವಿಷಮ ಭಿನ್ನ ರಾಶಿ ಕನ್ವರ್ಟ್ ಮಾಡ್ರಿ. ಕನ್ವರ್ಟ್ ಮಾಡಿದ ನಂತರ ದಶಮಾಂಶ ಕರ್ತಾ ಹೊಡೆದು ದಶಮಾಂಶದ ಬೆಲೆ ಹೇಳ್ರಿ ನನಗೆ. ಓಕೆ, ಇದು ನಿಮ್ದು 1ನೇ ಹೋಮ್ವರ್ಕ್. ಕ್ಲಾಸ್ ಮುಂದೆ ಹೋಗ್ತಾ ಇನ್ನ 4 ಕ್ವಶನ್ಸ್ ಗಳನ್ನ ನಾ ಹೋಮ್ವರ್ಕ್ ಆಗಿ ಕೊಡ್ತೇನೆ. ಎಸ್, ಒನ್ ವೆರಿ ಇಂಪಾರ್ಟೆಂಟ್ ನೋಟ್ ಇಸ್, ಯಾವಾಗಲೂ ಮಿಶ್ರ ಭಿನ್ನ ರಾಶಿಗಳನ್ನ ವಿಷಮ ಭಿನ್ನ ರಾಶಿಗಳನ್ನಾಗಿ ಮಾತ್ರ ಕನ್ವರ್ಟ್ ಮಾಡಬಹುದು. ನೀವು ಗಮನಿಸತ್ತೀರಿ, ಇಲ್ಲಿ ಮಿಶ್ರ ಭಿನ್ನ ರಾಶಿ ಇತ್ತು, ವಿಷಮ ಆತು. ಸರ್ ವಿಷಮ ಹೆಂಗ್ರಿ? ಅಂಶ ದೊಡ್ಡದಿರ್ತದೆ, ಛೇದ ಸಣ್ಣದಿರ್ತದೆ. ಇಲ್ಲಿ ಮಿಶ್ರ ಭಿನ್ನ ರಾಶಿ ಇತ್ತು, ವಿಷಮ ಆತ್ ನೋಡ್ರಿ. ಅಂಶ ದೊಡ್ಡದ, ಮಿಶ್ರ ಇತ್ತು, ವಿಷಮ ಆತ್, ಅಂಶ ದೊಡ್ಡದ. ಎಸ್, ಈಗ ನಿಮಗ್ ಅರ್ಥ ಆಗೈತಿ. ಭಿನ್ನ ರಾಶಿ ಒಳಗ 3 ವಿಭಾಗ: ಸಮ ಭಿನ್ನ ರಾಶಿಗಳು, ಪ್ರಾಪರ್ ಫ್ರಾಕ್ಷನ್ಸ್; ವಿಷಮ ಭಿನ್ನ ರಾಶಿಗಳು, ಇಂಪ್ರಾಪರ್ ಫ್ರಾಕ್ಷನ್ಸ್; ಮಿಶ್ರ ಭಿನ್ನ ರಾಶಿಗಳು, ಮಿಕ್ಸ್ಡ್ ಫ್ರಾಕ್ಷನ್ಸ್. ಈ 3 ವಿಭಾಗದ ಡೆಫಿನಿಷನ್ ಅನ್ನ ನೋಡೋದಾದ್ರೆ, ಸಮ ಭಿನ್ನ ರಾಶಿ ಒಳಗ ಛೇದ ದಾಡ್ದಿರ್ತೈತಿ, ವಿಷಮ ಭಿನ್ನ ರಾಶಿ ಒಳಗ ಅಂಶ ದಾಡ್ದಿರ್ತೈತಿ, ಮಿಶ್ರ ಭಿನ್ನ ರಾಶಿ ಪೂರ್ಣಾಂಕ ರೂಪದಾಗ ಬಂದಿರ್ತೈತಿ. ಆ ಪೂರ್ಣಾಂಕ ರೂಪವನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ ಅವುಗಳನ್ನ ಕಡ್ತಾ ಹೊಡೆದಿಟ್ಟು ಅಂದ್ರ ಅದನ್ನ ಬಂದಂತ ಆನ್ಸರ್ ಅನ್ನ ನಾವ ದಶಮಾಂಶ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಭಿನ್ನ ರಾಶಿಗಳ ವಿಶೇಷವಾದಂತಹ ಪರಿಕಲ್ಪನೆ ನಿಮಗ ಗೊತ್ತಾಗೈತಿ ಅಂತ ಅನ್ಕೊಂಡ. ನಿಮಗೂ ಗೊತ್ತಾಗೈತಿ ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿಗೆ ತಗೊಂಡ್ ಬಂದು ಕಡ್ತಾ ಹೊಡೆದಾಗ ನಮಗ ಆನ್ಸರ್ ಸಿಗ್ತಾವು ಅಂತ ಹೇಳಿ. ಓಕೆ, ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಮಿಶ್ರ ಭಿನ್ನ ರಾಶಿಯನ್ನ ಡೈರೆಕ್ಟ್ ಕೂಡ ನಾವು ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನಿಮಗೆ ಇನ್ನೊಂದು ಸಿಸ್ಟಮೆಟಿಕ್ ವೇ ಅನ್ನ ಹೇಳ್ತೇನೆ ನೋಡ್ರಿ. 3 ಇಂಟೀಜರ್ 2/5 ಅದ ಅಂತ ಅನ್ಕೊಂಡು. 3 ಇಂಟೀಜರ್ 2/5, 3 ಪೂರ್ಣಾಂಕ 2 5 ಅಂಶ. ಹಾಗಾದ್ರೆ ಇದನ್ನ ನಾವು ಲೆಕ್ಕಾಚಾರ ಮಾಡಿದ್ವು ಅಂದ್ರೆ 5 3 15, 15 2 15 2 ಕೂಡಿಸ್ಬೇಕಿಲ್ಲ. ಓಕೆ, 5 3 15, 15 2 ಕೂಡಿಸಿದ್ರ 17 ಡಿವೈಡೆಡ್ ಬೈ 5. ಈಗ ತಗೊಂಬಂದ್ ಕಡ್ತಾ ಹೊಡೆದ್ರೆ ನಮ್ಗೆ ದಶಮಾಂಶ ವ್ಯಾಲ್ಯೂಗಳು ಸಿಗ್ತಾವ. ಫಾರ್ ಎಕ್ಸಾಂಪಲ್ 5 1 5 3 15, 2 ಉಳಿತ, ರಿಮೈಂಡರ್ ನೋಡ್ಕೋತಾ ಇರ್ಬೇಕ. 2 ಉಳಿತ, ಪಾಯಿಂಟ್ ತಗೋರಿ, 0 ಕೊಡ್ರೆ, 5 4 20. ಹಾಗಾದ್ರೆ ದ ಆನ್ಸರ್ ಈಸ್ 3.4. ಸರ್ ವಿಷಮ ಭಿನ್ನ ರಾಶಿಗೆ ತರದ ನಾವು 3.4 ಮಾಡಬಹುದನ್ರಿ? 100% ಮಾಡಬಹುದು. ಹೆಂಗ್ ಮಾಡಬಹುದಾ ಅಂದ್ರ, ಫಾರ್ ಎಕ್ಸಾಂಪಲ್ ನೀವು 3 ಬಿಟ್ಟು ಬಿಡ್ರಿ, ಇಲ್ಲಿ ಏನದ ನೋಡ್ರಿ,
ಫ್ರಾಕ್ಷನಲ್ ಒಳಗ ಭಿನ್ನರಾಶಿ ರೂಪ ಏನದ ನೋಡ್ಬೇಕ. ನೋಡಿ ಇಲ್ಲ ಕಡ್ತಾ ಹೊಡೆದ್ರು ನಡೀತದೆ. 5 ಒಂದ್ಲೆ 5 ಮಗ್ಯಾಗ 2 ಇಲ್ಲ, ಹಾಗಾಗಿ 0 ತಗೋರೆ, ಪಾಯಿಂಟ್ ತಗೋರೆ, ಈಗ 0 ಕೊಡ್ರಿ. ಅದಕ್ಕಿಂತ ಸಣ್ಣ ನಂಬರ್ ಏನಾದ್ರು ಇತ್ತಂದ್ರ ಮಗ್ಗಿ ಒಳಗ, ಫಾರ್ ಎಕ್ಸಾಂಪಲ್ 3/4 ಇತ್ತಂದ್ರ, ಫಾರ್ ಎಕ್ಸಾಂಪಲ್ 4 ಇದನ್ನ ಕಡ್ತಾ ಹೊಡ್ಯಾತ ಅಂದ್ರ 4 ಒಂದ್ಲೆ, 4 ಮಗ್ಯಾಗ 3 ಇಲ್ಲ ಅಂತೇಳಿ 0 ಪಾಯಿಂಟ್ ಕೊಟ್ಟು ಇಲ್ಲಿ 0 ತಗೋಬೇಕು. ಅಂಡರ್ಸ್ಟ್ಯಾಂಡ್? 4 7 28, 4 7 28 ಇದ್ರ ಸಣ್ಣ ವ್ಯಾಲ್ಯೂ. ಇದ್ರ ನಿಯರೆಸ್ಟ್ ಅಂಡ್ ಸ್ಮಾಲೆಸ್ಟ್ ವ್ಯಾಲ್ಯೂ 20. 4 7 28, ಸಾರಿ 4 7 28, 28 ಅನ್ನ ತಗೊಂಡ್ನಿ 7 ಬರ್ದ. ಇದ್ರ ಆನ್ಸರ್ ಏನು ಅಂದ್ರೆ 0.7 ನಾವು ಸ್ಟಾಪ್ ಮಾಡಬಹುದು. ಅಂಡರ್ಸ್ಟ್ಯಾಂಡ್? ಅದೇ ರೀತಿ ಇಲ್ಲಿ ಕೂಡ 5 ಒಂದ್ಲೆ, 5 ಮೇಲೆ 2 ಹಾಕಿಲ್ಲ, 0 ತಗೊಂಡು ಪಾಯಿಂಟ್ ತಗೊಂಡು ಈಗ ಇಲ್ಲಿ 0 ತಗೊಂಡು 20 ಆತ. 5 4 20. ಹಾಗಾದ್ರೆ 3 as it is 3 plus 0.4. 3 plus 0.4 is nothing but 3.4. The same answer give. ಅವರ ಕೊಡ್ತಾರ ಅಂದ್ರೆ ಸೇಮ್ ಆನ್ಸರ್ ಬರ್ತೈತಿ. ಎಸ್, ದಿಸ್ ಇಸ್ ದ ಮೇನ್ ಕಾನ್ಸೆಪ್ಟ್ ಆಫ್ a mixed fraction convert to the ಡೆಸಿಮಲ್ ವ್ಯಾಲ್ಯೂ ನಾವು ಕನ್ವರ್ಟ್ ಮಾಡ್ಕೋಬಹುದು. ಓಕೆ, ಬೇಕಾದ್ರೆ ನೀವು ಆ ರೀತಿನೂ ಮಾಡಬಹುದು. ಸರ್ ಇಲ್ರಿ ನನಗೆ ಇದು ಯಾಕೋ ಪ್ರೊಸೆಸ್ ನನಗೆ ಅರ್ಥ ಆಗ್ಲಿಲ್ಲ, ನೀವು ಫಸ್ಟ್ ಹೇಳಿದ್ರಲ್ಲ ಅದ ಮಸ್ತ್ ಐತಿ, ವಿಷಮ ಭಿನ್ನರಾಶಿ ಮಾಡ್ಕೊಂಡು ನಾನು ದಶಮಾಂಶಕ್ಕೆ ಹೋಗ್ತೇನೆ ಅಂದ್ರೆ ಬಹಳ ಒಳ್ಳೇದು. ಆಕ್ಚುಲಿ ಒಂದು ಸಿಸ್ಟಮೆಟಿಕ್ ವೇ ಅಂದ್ರೆ ಅದ ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡ್ಕೊಂಡ ಅದರದ ದಶಮಾಂಶಕ್ಕೆ ಹೋಗ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಇನ್ನು ಕೆಲವೊಂದಿಷ್ಟು ಲೆಕ್ಕ ಬಿಡಿಸೋನು. 5.4 ಓಕೆ, ಇದು ಮೇ ಬಿ ಆಗಿರ ಅನಿಸ್ತದ. 5.4 ಎಂಟಾಂಶ ತಗೊಳ್ಳೋದು, 4 ಎಂಟಾಂಶ. ಓಕೆ, ಜಸ್ಟ್ ವಿ ವಾಂಟ್ ಟು ಸಿಂಪ್ಲಿಫಿಕೇಶನ್ ದಿಸ್ ಒನ್. ಆರಾಮ್ಸೆ ಸಿಂಪ್ಲಿಫಿಕೇಶನ್ ಮಾಡ್ಬೋದು ನೋಡ್ರಿ. ಇಲ್ಲಿ 4 ಅದ, ಇಲ್ಲಿ 8 ಅದ, ಆರಾಮ್ಸೆ ಮಾಡ್ಬೋದು. 4 ಒಂದ್ಲೆ, 4 2 1/2 ಅಂದ್ರೆ ಅರ್ಧ, ಹಾಫ್. 5 ಐತಿ, 1/2 ಐತಿ ಅಂದ್ರೆ 5 + 1/2. ಇಟ್ ಮೀನ್ಸ್ 5 + ಹಾಫ್ ಅಂದ್ರೆ 5.5. ನಾವು ರಿಚೆಕ್ ಮಾಡೋದು ಇದು ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ ಫಸ್ಟ್ ನಾವು ಇದ್ರೊಳಗೆ ವಿಷಮ ಭಿನ್ನರಾಶಿ ಒಳಗೆ ಇದನ್ನ ಕನ್ವರ್ಟ್ ಮಾಡ್ಕೊಂಡು ಜಸ್ಟ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತ ಹೋಗ್ರಿ. 8 5 40, 44 44 ಡಿವೈಡೆಡ್ ಬೈ 8 ಕ್ಕೆ 8 ಡಿನಾಮಿನೇಟರ್ ಆಸ್ ಇಟ್ ಇಸ್ ಡಿನಾಮಿನೇಟರ್. ಈಗ ನಾವು ಕಡ್ತಾ ಹೊಡಿನು. 8 ಒಂದ್ಲೆ 8, 8 5 40, 40 4 ಉಳಿತ, ಪಾಯಿಂಟ್ ತಗೋರಿ, 0 ಕೊಡ್ರಿ, ಮತ್ 40 ಬಂತು. 8 5 40, 5.5. ಅಂಡರ್ಸ್ಟ್ಯಾಂಡ್? ನಾ ಏನ್ ಹೇಳಕ್ ಹೊಂಟೇನಂದ್ರ ನಿಮಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದಾಗ ಟೈಮ್ ಕಡಿಮೆ ಇರ್ತದ, ಸ್ಪೀಡ್ ಆಗಿ ಕ್ವಿಕ್ ಆಗಿ ಮಾಡ್ಬೇಕು ಅಂದ್ರೆ ಈ ನಿಯಮವನ್ನ ನೀವು ಅಪ್ಲೈ ಮಾಡ್ಕೋಬೇಕಾಗ್ತೈತಿ. ಹುಡುಗರಿಗೆ ಏನಾದ್ರು ತಿಳಿಸಿ ಹೇಳತ್ತಿದ್ರು, ನೀವು ಪ್ರೈಮರಿ ಸ್ಕೂಲ್ ಟೀಚರ್ ಅದರಿ, ಹುಡುಗರಿಗೆ ಮಕ್ಕಳಿಗೆ ಅರ್ಥ ಆಗ್ಬೇಕು ಅಂದ್ರೆ ನೀವು ಈ ವಿಧಾನ ಸ್ವಲ್ಪ ಟೈಮ್ ತಗೊಳ್ಳೇವು. ಅವರ ಅಕಾಡೆಮಿಕ್ ಎಕ್ಸಾಮಿನೇಷನ್ಸ್ ಆರ್ ನಾಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ದೋಸ್ ಆರ್ ಓನ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಸ್. ಸೊ ನಾವೇನ್ ಮಾಡೋನು, ಹಾಗಾಗಿ ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡ್ಕೊಂಡ್ ದಶಮಾಂಶ ರೂಪಕ್ಕೆ ಒಯ್ಯುವುದು ನನ್ನ ಪ್ರಕಾರ ಒಂದು ಉತ್ತಮವಾದಂತ ವಿಧಾನ, ಮಕ್ಕಳು ಅರ್ಥ ಮಾಡ್ಕುವಂತ ವಿಧಾನ. ಓಕೆ, ಎಸ್. ಹಾಗಾದ್ರೆ ಇನ್ನೊಂದು ಲೆಕ್ಕವನ್ನ ಇದೇ ರೀತಿಯಾಗಿ ನೋಡಿ ಮುಂದಿನ ಕಾನ್ಸೆಪ್ಟ್ ಹೋಗ್ಬಿಡುನು. 7 ಇಂಟೀಜರ್ 2/9. ಇದನ್ನ ನಿಮ್ಗೆ ಹೋಮ್ವರ್ಕ್ ಆಗಿ ಕೊಡತ್ತೀನಿ. 2ನೇ ಲೆಕ್ಕ. ಇದನ್ನೇನ್ ಮಾಡ್ರಿ, ಡೈರೆಕ್ಟ್ ವಿಧಾನದಿಂದ್ರೂ ಮಾಡ್ರಿ. ಇಲ್ಲೇ ಕಡ್ತಾ ಹೊಡೆದು ಇದನ್ನ ಪ್ಲಸ್ ಮಾಡ್ಕೋರಿ, ಉತ್ತರ ಬರ್ತೈತಲ್ಲ ಚೆಕ್ ಮಾಡ್ರಿ. ಒಮ್ಮೆ ವಿಷಮ ಭಿನ್ನರಾಶಿ ವಿಧಾನದಿಂದ ಹೋಗಿ ನೀವು ಉತ್ತರವನ್ನ ಕಂಡುಕುವಂತ ಪ್ರಯತ್ನವನ್ನ ಮಾಡ್ರಿ. ರೀಚೆಕ್ ಮಾಡಿ ನೋಡ್ರಿ ಆನ್ಸರ್ ಸೇಮ್ ಆಗ್ತದನೋ ಏನ್ ಇಲ್ಲೋ ಅಂತ ಹೇಳಿ. ಹಾಗಾದ್ರೆ ನಮಗೆ ಗೊತ್ತಾಗಿದೆ ಯಾವುದೇ ಭಿನ್ನರಾಶಿಗಳನ್ನ ಕೊಟ್ರೆ ಅದನ್ನ ಸಿಂಪ್ಲಿಫಿಕೇಶನ್ ಮಾಡುವಂತಹ ವ್ಯವಸ್ಥೆ. ಭಿನ್ನರಾಶಿ ರೂಪದ ಸಂಖ್ಯೆಗಳು P/Q ರೂಪದ ಸಂಖ್ಯೆಗಳನ್ನ ನಾವು ಕಡ್ತಾ ಹೊಡಿಯೋದ್ರ ಮೂಲಕ ಇಡ್ತಾವ ಆನ್ಸರ್ ಗಳನ್ನ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ವೇ. ವಿಶೇಷವಾಗಿ ಮಿಕ್ಸ್ಡ್ ಫ್ರಾಕ್ಷನ್ ಏನಿರ್ತಾವಲ್ಲ, ಮಿಶ್ರ ಭಿನ್ನರಾಶಿಗಳು ಏನಿರ್ತಾವಲ್ಲ, ಅವುಗಳನ್ನ ವಿಷಮ ಭಿನ್ನರಾಶಿಗಳನ್ನಾಗಿ ಪರಿವರ್ತಿಸ್ಕೊಂಡ ನಂತರ ಏನ್ ಮಾಡ್ಬೇಕು ಅಂದ್ರೆ ದಶಮಾಂಶ ರೂಪದಲ್ಲಿ ಇಡಬೇಕು. ಸರ್ ದಶಮಾಂಶ ರೂಪ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಐತಿರಲ್ಲ ಇಲ್ಲಿ. ಅಂದ್ರೆ ಸಂಖ್ಯೆಗಳನ್ನ ಬಿಂದು ಕೊಟ್ಟು ಬರೆಯತ್ತಿದ್ದು ಅಂದ್ರೆ ಅವುಗಳನ್ನ ನಾವು ದಶಮಾಂಶ ಸಂಖ್ಯೆಗಳು ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್ ನಾ ಹಂಗ 5 ಬರ್ದ್ನಿ ಅಂದ್ರೆ ಇದನ್ನ ನಾವು ಪೂರ್ಣ ಸಂಖ್ಯೆ ಅಂತ ಹೇಳಿ ಕರಿಬಹುದು. ಒಂದ್ ಸಂಖ್ಯೆ ಅದ. 5 ಅನ್ನೋದು ಸ್ವಾಭಾವಿಕ ಸಂಖ್ಯೆಗೂ ಉದಾಹರಣೆ, ಪೂರ್ಣ ಸಂಖ್ಯೆಗೂ ಉದಾಹರಣೆ, ಪೂರ್ಣಾಂಕಕ್ಕೂ ಉದಾಹರಣೆ, ಭಾಗಲಬ್ಧ ಸಂಖ್ಯೆಗಳಿಗೂ ಉದಾಹರಣೆ ಅದ. ಯಾಕಂದ್ರೆ ಡಿವೈಡೆಡ್ ಬೈ 1 ಬರಿಬಹುದು, ಅದನ್ನ P/Q ರೂಪಕ್ಕೆ ವ್ಯಕ್ತಪಡಿಸಬಹುದು. ನಾ ಯಾವುದೇ ಸಂಖ್ಯೆಯನ್ನ P/Q ರೂಪಕ್ಕೆ ವ್ಯಕ್ತಪಡಿಸಬಹುದು ಗಣಿತದಾಗ. ಯಾಕಂದ್ರೆ ಡಿವೈಡೆಡ್ ಬೈ 1 ಬರಿದ ಅಲ್ಲಿ 1 ಅನ್ನೋದು ಯಾವುದೇ ಪಾತ್ರವನ್ನ ವಹಿಸುವುದಿಲ್ಲ ಭಾಗಾಕಾರ ನಿಯಮದಾಗ. ಹಾಗಾಗಿ ಎಲ್ಲಾ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳಂತ ತಿಳ್ಕೊಬಹುದು ನಾವು. ಅಂಡರ್ಸ್ಟ್ಯಾಂಡ್? ಹಾಗಾದ 5 ಅನ್ನೋದು ಈ ಎಲ್ಲಾ ಸಂಖ್ಯೆಗಳಿಗೆ ಉದಾಹರಣೆ ಆಗ್ತದ. ಒಂದ್ ವೇಳೆ 5.5 ಈ ಬಿಂದು ಅನ್ನುವಂತ ಕಾನ್ಸೆಪ್ಟ್ ಏನ್ ಬರತ್ತದಲ್ಲ ಗಣಿತದಾಗ, ಆ ಕಾನ್ಸೆಪ್ಟ್ ಅನ್ನ ನಾವು ಡೆಸಿಮಲ್ಸ್ ದಶಮಾಂಶದ ಪದ್ಧತಿ ಅಂತ ಹೇಳಿ ಕರೆಯಕ್ ಸ್ಟಾರ್ಟ್ ಮಾಡ್ತೇವೆ.
ವೆರಿ ಇಂಟ್ರೆಸ್ಟಿಂಗ್ ಇದೆ. ಹಾಗಾದ್ರೆ ಸರ್ ಈ ಭಿನ್ನ ರಾಶಿ ರೂಪದ ಸಂಖ್ಯೆಗಳು P/Q ರೂಪದ ಸಂಖ್ಯೆಗಳು ಏನಿದ್ದಿಲ್ಲ, P/Q ರೂಪದ ಸಂಖ್ಯೆಗಳು ಏನದಾವಲ್ಲ, ಫಾರ್ ಎಕ್ಸಾಂಪಲ್ 27 ಡಿವೈಡೆಡ್ ಬೈ 4 ಅದ P/Q ರೂಪದ ಸಂಖ್ಯೆ ಅದ. P ರಿಪ್ರೆಸೆಂಟ್ ಆಸ್ ಅ ನ್ಯೂಮರೇಟರ್ ಅಂಡ್ Q P/Q ಸಂಖ್ಯೆಗಳಲ್ಲಿ Q ನಾಟ್ ಈಕ್ವಲ್ ಟು 0 ಅಂತ ಕಂಡೀಷನ್ ಕೊಡ್ತಾರೆ. ಅದನ್ನ ನಾ ಹಳೆ ಕ್ಲಾಸ್ ಒಳಗ ಹೇಳಿದ್ದೇನೆ, ಬೇಸಿಕ್ ಕ್ಲಾಸ್ ಒಳಗ ಯಾಕೆ ಡಿನಾಮಿನೇಟರ್ 0 ಆಗ್ಬಾರ್ದು ಅಂತೇಳಿ. ಡಿನಾಮಿನೇಟರ್ 0 ಆಯ್ತು ಅಂದ್ರೆ ಅದು ನಾಟ್ ಡಿಫೈನ್ಡ್ ಅನ್ನುವಂತಹ ವ್ಯಾಲ್ಯೂ ಅನ್ನ ಪಡಿತದ. ಗಣಿತದಾಗ ಅದೊಂದು ಬಗೆಹರಿಸಲಾರದಂತಹ ಸಮಸ್ಯೆ, ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ರಾಮಾನುಜನ್, ಶ್ರೇಷ್ಠ ಗಣಿತ ಶಾಸ್ತ್ರಜ್ಞ ಶ್ರೀನಿವಾಸನ್ ರಾಮಾನುಜನ್ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರ. ಓಕೆ, ಈಗ 27 ಡಿವೈಡೆಡ್ ಬೈ 4 ಇದನ್ನ ದಶಮಾಂಶ ಪದ್ಧತಿ ಕರ್ದ ಹೊಡಿತ. ನಾರ್ಮಲ್ ಸಂಖ್ಯೆ ಪೂರ್ಣ ಸಂಖ್ಯೆ ಇತ್ತು ಬಹಳ ಒಳ್ಳೇದ, ಪೂರ್ಣ ಸಂಖ್ಯೆ ಬರ್ಲಿಲ್ಲ ಅಂದ್ರೆ ದಶಮಾಂಶ ಸಂಖ್ಯೆ ಬರ್ತೈತಿ. ಚೆಕ್ ಮಾಡೋಣ. 4 ಒಂದ್ಲೆ 4 ಮಗ್ಯಾಗ 27 ಇಲ್ಲ. ದಿಸ್ ಇಸ್ ದ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. 4 ಮಗ್ಯಾಗ 27 ಇಲ್ಲ. 4 4 16, 4 5 20, 4 6 24, 4 7 28. ಮುಂದೆ ಹೋಗ್ಬಾರ್ದು. 4 6 24. ಹಾಗಾದ್ರೆ 24. 27 24 ಕಳೀರಿ 3 ಉಳಿತು. ಹಿಂಗ 4ಕ್ಕಿಂತ ಸಣ್ಣ ಸಂಖ್ಯೆ ಉಳಿತಲ್ಲ, ಇಲ್ಲಿ ಕಟ್ತಾ ಹೋಗಕ್ ಸಾಧ್ಯ ಇಲ್ಲದಂತ ಸಂಖ್ಯೆ ಉಳಿತೈತಿಲ್ಲ, ರಿಮೈಂಡರ್ ಅಂದ್ರೆ ಸಣ್ಣ ಸಂಖ್ಯೆನ ಉಳಿತೈತಿ, ರಿಮೈಂಡರ್. ಅಂತ ಸಂದರ್ಭದಲ್ಲಿ ನಾವು ಪಾಯಿಂಟ್ ಕೊಟ್ಟ ಇದಕ್ಕೆ 0 ಕೊಡುವಂತ ಪದ್ಧತಿ. ಅಂಡರ್ಸ್ಟ್ಯಾಂಡ್? ಈಗ ಇದನ್ನ ಕಟ್ತಾ ಹೊಡಿದ್ರು. 4 ಮಗ್ಯಾಗ 30, 4 ಮಗ್ಯಾಗ 30 ಇಲ್ಲ. 4 7 28. ಹಾಗಾಗಿ 7 ಅಂತ ಬರದ ಇಲ್ಲಿ ಮತ್ತೆ ಸರ್ 2 ಉಳಿತೈತಿಲ್ಲ. ಹಂಗ ನೀವು ಕಂಟಿನ್ಯೂ ಮಾಡೋರಿದ್ರೆ 2 ತಗೋರಿ. ಓಕೆ, 28 2 ಉಳಿತು. 2 ಮತ್ತೆ ಪಾಯಿಂಟ್ ಕೊಟ್ಟು 0 ಬರೋದ್ರ. ಮತ್ತೆ ನಾ ಇದೇ ಒಂದು ವಿಡಿಯೋದಾಗ ಗಣಿತದ ಕಗ್ಗೊಲೆ ಮಾಡತ್ತಾರ ನೀವ ಅಂತೇಳಿ. ಓಕೆ, ಒಮ್ಮೆ ಒಂದು ಸಂಖ್ಯೆಗೆ ಪಾಯಿಂಟ್ ಬಂತು ಅಂದ್ರೆ ಇನ್ನೊಮ್ಮೆ ಪಾಯಿಂಟ್ ಅನ್ನ ಕೊಡಬಾರದು. ಹಂಗ 0 ಅನ್ನ ಪುಟ್ ಮಾಡಬಹುದು, ಹಂಗ 0 ಅನ್ನ ತಗೋಬಹುದು. ಓಕೆ, 4 5 20. ದಿಸ್ ಇಸ್ ದ ಆಕ್ಚುಯಲ್ ಪರ್ಫೆಕ್ಟ್ ವ್ಯಾಲ್ಯೂ ಆಫ್ ದಿಸ್ ಫ್ರಾಕ್ಷನ್. ಓಕೆ, ಈ ಒಂದು ಭಿನ್ನರಾಶಿ ರೂಪದ ಸಂಖ್ಯೆಯನ್ನ ಕರೆಕ್ಟ್ ನಾನು ದಶಮಾಂಶ ರೂಪಕ್ಕೆ ವ್ಯಕ್ತಪಡಿಸಿನಿ. ದಟ್ ಈಸ್ ನಥಿಂಗ್ ಬಟ್ 6.75. ಓದುವಂತ ಪದ್ಧತಿ ನೋಡ್ರಿ, 75. ಬಹಳ ಜನ ಏನ್ ಓದ್ತಾರು 6.75 ಅಂತ ಹೇಳಿ ಓದ್ ಬಿಡ್ತಾರ. ಅವ್ರಗಳಿಗೆ 6.75 ಅಂತಾರ. ನೋ, ಯಾವಾಗ್ಲೂ ಪಾಯಿಂಟ್ ಆದ್ಮ್ಯಾಗ ಬರುವಂತ ಡೆಸಿಮಲ್ ಪಾಯಿಂಟ್ಸ್ ಅನ್ನ ನಾವು ಡಿಜಿಟ್ ವೈಸ್ ಓದ್ಬೇಕಾಗ್ತದೆ. 75, 6.75. ಓಕೆ, ಈ ಒಂದು ಪದ್ಧತಿಗೆ ನಾವು ದಶಮಾಂಶ ಪದ್ಧತಿ ಅಂತ ಹೇಳಿ ಕರೆದು. ಸರ್ ಹಾಗಾದ್ರ ಭಿನ್ನ ರಾಶಿನೇನೋ ದಶಮಾಂಶ ಮಾಡ್ತೀವಿ, ದಶಮಾಂಶ ಭಿನ್ನ ರಾಶಿ ಮಾಡಕ್ ಬರ್ತದನ? ವೆರಿ ವೆರಿ ಗುಡ್ ಕ್ವಶನ್, ಮಸ್ತ್ ಕ್ವಶನ್ ಕೇಳಾತಿರಿ. ಮನಸ್ಸಿನಾಗ ಬಂದಿದ್ದೆಲ್ಲ ಹೇಳ್ತನ್ನ. ಹಾಗಾದ್ರ ಸರ್ ದಶಮಾಂಶವನ್ನ ಭಿನ್ನ ರಾಶಿ ಮಾಡಕ್ ಬರ್ತದನೋ? ಬರ್ತದ. ಒಂದು ದಶಮಾಂಶ ಸಂಖ್ಯೆ ಬರೀತಾನ 0.3. 0.3. ಸರ್ ಇದನ್ನ ನಾವು ದಶಮಾಂಶ ರೂಪದಾಗ ಬರದೇವು, ಇದನ್ನ ಭಿನ್ನರಾಶಿ ರೂಪಕ್ಕೆ ಒಯ್ಬಹುದನ? 100% ಒಯ್ಬಹುದು. ಹೆಂಗ್ ಒಯ್ಬಹುದು ಅಂದ್ರ, ಮ್ಯಾಗಿರುವಂತಹ ಸಂಖ್ಯೆಯನ್ನ 0ಕ್ಕೆ ವ್ಯಾಲ್ಯೂ ಇಲ್ಲ, 0 ಬಿಟ್ಟು ಬಿಡಬೇಕು. ಸಂಖ್ಯೆಯನ್ನ ನೋಡ್ಬೇಕು, ಸಂಖ್ಯೆಯನ್ನ ನ್ಯೂಮರೇಟರ್ ಒಳಗೆ ಬರಿಬೇಕು, ಅಂಶದಾಗ ಬರಿಬೇಕು. ಛೇದದಾಗ ಏನ್ ಬರಿಬೇಕಂದ್ರೆ ಸಂಖ್ಯೆ ಬಿಟ್ಟು ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತ ಅಷ್ಟು 0 ಅನ್ನ ಅಡಾಪ್ಟ್ ಮಾಡ್ಕೋಬೇಕು ಛೇದದಾಗ. ಓಕೆ ಸರ್, ಯಾಕೋ ಕನ್ಫ್ಯೂಸ್ ಆಗತೈತ್ರಿ. ನೋ ಕನ್ಫ್ಯೂಷನ್, ನಾನ್ ನಿಮಗೆ ಅರ್ಥ ಮಾಡಿಸ್ತೇನೆ, ಇದನ್ನ ಒಟ್ಟ ಬಿಡುದಿಲ್ಲ. ಸಂಖ್ಯೆ ಅದನ, ಸಂಖ್ಯೆನ ಅಂಶದಾಗ ಬರಿಬೇಕ. ಸಂಖ್ಯೆ ಅಂದ್ರ ಪಾಯಿಂಟ್ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ? 1 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಹಾಗಾದ್ರೆ 1 0 ಕೊಡ್ಬೇಕು. 1 ಮುಂದೆ 1 0 ಅಂದ್ರೆ 10. ಆ 10 ಹಿಂಗ ಬರದ್ನಿ ಅಂದ್ರ ಮುಗಿ. ಭಿನ್ನ ರಾಶಿ ಇದೆ 0.3 ನ ಭಿನ್ನ ರಾಶಿ ಏನಪ್ಪಾ ಅಂದ್ರೆ 3 ಡಿವೈಡೆಡ್ ಬೈ 10. ಸರ್ ಇನ್ನೊಂದ್ರಿ ಮಸ್ತ್ ಐತಿ. ಇನ್ನೊಂದ್ರಿ ಸರ್, ಇನ್ನೊಂದ್ರಿ 0.7 ಇದ್ರ ಭಿನ್ನ ರಾಶಿ ಬರೀಪಾ ಅಂದ್ರೆ 7 7 ಬರೀದ. 1 ಪಾಯಿಂಟ್ ಬಿಟ್ಟು 0 ಐತೆ 10. ಸರ್ ಬೇರೆ ಟೈಪ್ ರೀ 0.08 ಅಂತ ಐತಿ ಕ್ವಶನ್. 0.08 8 ಸಂಖ್ಯೆ ಒಂದ ಕಾಣತೈತಿ. 8 ಅಷ್ಟ ಬರೀ ನ್ಯೂಮರೇಟರ್ದಾಗ. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ? 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. 2 ಸ್ಥಾನ ಅಂದ್ರೆ 2 0. ಹಾಗಾದ್ರೆ 2 0 ಇರೋ ಸಂಖ್ಯೆ 100. ಅಂದ್ರೆ 1 ಮುಂದೆ 2 0 ಬರ್ದಂಗ. ಹಾಗಾದ್ರೆ 0.08 ಭಿನ್ನ ರಾಶಿ ರೂಪ ಏನು ಅಂದ್ರೆ 8 ಡಿವೈಡೆಡ್ ಬೈ 100. ವಾವ್, ಅಷ್ಟು ಇಂಟ್ರೆಸ್ಟಿಂಗ್ ಪಾಯವ, ಅಷ್ಟರ ಇಂಟ್ರೆಸ್ಟಿಂಗ್. ಸರ್ ಇನ್ನೊಂದ್ ಸ್ವಲ್ಪ ರೀ ಹಿಂಗ ಬಂದು ಅಂದ್ರ ರೀ 1.2. ಇಲ್ಲೂ ಸೇಮ್
ಸಂಖ್ಯೆಗಳನ್ನ ಕೂಡಿಸಿ ಹಿಡಿದು ಬಿಡುದು. ಏನ್ ಸಂಖ್ಯೆ ಅದಾವ ಅವ್ನು ಬರುದು 1.2 ಅನ್ನ 12 ಅಂತ ಬರೀತಾನೆ. 12 ಅಂತ ಬರೀತಾನೆ. ಮ್ಯಾಗ ಏನ್ ಸಂಖ್ಯೆ ಅದಾವ ನ್ಯೂಮರೇಟರ್ ದಾಗ ಬರೀದು. ಡಿವೈಡೆಡ್ ಬೈ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಒಂದ ಸ್ಥಾನ ಬಿಟ್ಟು ಪಾಯಿಂಟ್ ಐತಿ 10. ಸರ್ ಚಂದ ಕಾಣತೈತ್ರಿ. 7.235 7.235 ಇದ್ರ ಭಿನ್ನ ರಾಶಿ ಹೆಂಗ್ ಬರೀದ್ರಿ? ಮ್ಯಾಗ ಸಂಖ್ಯೆ ಏನದಾವ ಎಲ್ಲಾ ಉಚ್ಚಕ ಹೊಡಿ. 7235 ಎಲ್ಲೂ ಪಾಯಿಂಟ್ ಗಿಂಟ್ ಏನೋ ಹೊಡಬೇಡ, ಒಟ್ಟ ಉಚ್ಚಗ ಏನದ ಉಚ್ಚಗ ಹೊಡಿದ. ಸರ್ ಇಲ್ಲಿ ಯಾಕೆ ಮತ್ತೆ ಉಚ್ಚಗ ಹೊಡಿಲಿಲ್ರಿ? ಇದು 0 ಇತ್ತು ಈಚ ಕಡೆ, ಲೆಫ್ಟ್ ಹ್ಯಾಂಡ್ ಸೈಡ್ 0 ಇದ್ರೆ ಅದನ್ನ ನಾವು ಕನ್ಸಿಡರ್ ಮಾಡೋದು. ಬರೀ ಸಂಖ್ಯೆಗಳನ್ನ ಅಷ್ಟೇ ಗಮನಿಸ್ಕೊತಾ ಇರ್ಬೇಕು. ಓಕೆ, ಡಿವೈಡೆಡ್ ಬೈ ಸರ 1 2 3 ಪಾಯಿಂಟ್ ಬಿಟ್ಟು ಪಾಯಿಂಟ್ ಐತಿ ಅಂದ್ರೆ 3 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ. ಹಾಗಾಗಿ ಒಂದ್ರ ಮುಂದೆ 1 2 3 0 ಬರೆದ್ ಬಿಟ್ಟಂದ್ರೆ ಮುಗ್ದ ಹೋತ್. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಟು ಕನ್ವರ್ಟ್ ಟು ದಿ ಡೆಸಿಮಲ್ಸ್ ಫ್ರಮ್ ದ ಫ್ರಾಕ್ಷನ್ಸ್. ಭಿನ್ನ ರಾಶಿಗಳಿಂದ ದಶಮಾಂಶಗಳನ್ನ ಮಾಡೋದು ಕೂಡ ಗೊತ್ತಾಗೈತಿ. ಇದು ವೆರಿ ಇಂಟ್ರೆಸ್ಟಿಂಗ್. ಟು ಕನ್ವರ್ಟ್ ಟು ದಿ ಫ್ರಾಕ್ಷನ್ಸ್ ಫ್ರಮ್ ದಿ ಡೆಸಿಮಲ್ಸ್ ಗಳಿಂದ ಫ್ರಾಕ್ಷನ್ಸ್ ಗಳನ್ನ ಕನ್ವರ್ಟ್ ಮಾಡುವಂತಹ ಒಂದು ವೆರಿ ಇಂಟ್ರೆಸ್ಟಿಂಗ್ ಪ್ರಕ್ರಿಯೆ. ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ನಾವು ನೋಡ್ಕೋವಂತ. ಹಾಗಾದ್ರೆ ನಮಗ್ ಗೊತ್ತಾಯ್ತು ದಶಮಾಂಶಗಳನ್ನ ಭಿನ್ನ ರಾಶಿ ರೂಪಕ್ಕೆ ವ್ಯಕ್ತಪಡಿಸುವಂತ ಪ್ರಕ್ರಿಯೆ ಯಾವ ರೀತಿ ಅದ. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಡಿಟೇಲಿಂಗ್ ಆಗಿ ವರ್ಕ್ ಮಾಡ್ಕೋತಾ ಹೋಗೋಣ. ಫಾರ್ ಎಕ್ಸಾಂಪಲ್ 0.5 ಅದ. ಇದನ್ನು ನಾವು ಭಿನ್ನ ರಾಶಿಗೆ ವ್ಯಕ್ತಪಡಿಸಿದ್ವು ಅಂದ್ರೆ 5 as it is 5 ಡಿವೈಡೆಡ್ ಬೈ 1 ಸ್ಥಾನ ಬಿಟ್ಟು ಪಾಯಿಂಟ್ ಅದ 10. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ವು ಅಂದ್ರೆ 5 1 5 2. ಹಾಗಾದ್ರೆ ಇದು ಸಿಂಪ್ಲಿಫೈಡ್ ಫ್ರಾಕ್ಷನ್, ಸರಳೀಕೃತವಾದಂತ ಭಿನ್ನ ರಾಶಿ ರೂಪಕ್ಕೆ ಒಯ್ಯತಾನೆ. 0.5 ಅಂದ್ರೂ ಒಂದ, 1 ಡಿವೈಡೆಡ್ ಬೈ 2 ಅಂದ್ರೂ ಒಂದ. 0.5 ಅಂದ್ರೆ ಏನು? ವಾಸ್ತವವಾಗಿ ಅರ್ಧ. 1/2 ಅರ್ಧ, ಹಾಫ್. ಅಂಡರ್ಸ್ಟ್ಯಾಂಡ್? ಎಸ್, ದಿಸ್ ಇಸ್ ಫಸ್ಟ್ ಕ್ವಶನ್. ಅಂಡ್ ಸೆಕೆಂಡ್ ಕ್ವಶನ್ ಅನ್ನ ತೆಗೆದುಕೊಳ್ಳೋಣ. ಒಂದು ಟಫ್ ತಗೋತಾನೆ. 17.285. ಅಂಡರ್ಸ್ಟ್ಯಾಂಡ್? ಫಸ್ಟ್ ಸಂಖ್ಯೆಗಳನ್ನೆಲ್ಲ ಬರ್ಕೋತ ಹೋಗೋಣ. 17285 ಆಸ್ ಇಟ್ ಇಸ್ ಡಿವೈಡೆಡ್ ಬೈ 1 2 3 3 ಸ್ಥಾನ ಬಿಟ್ಟು ಪಾಯಿಂಟ್ ಅದ. ಹಾಗಾಗಿ ಒಂದ್ರ ಮುಂದೆ 1 2 3 3 ಸ್ಥಾನವನ್ನ ಕೊಡಬೇಕು. ಮತ್ತೆ ಇದನ್ನ ಸಿಂಪ್ಲಿಫಿಕೇಶನ್ ಮತ್ತೆ ಕಡ್ತಾ ಹೊಡೆಯುವಂತ ಪ್ರೊಸೆಸ್. ಅಂಡರ್ಸ್ಟ್ಯಾಂಡ್? ನೀವು ಕಡ್ತಾ ಹೊಡೆದ್ ಮತ್ತೆ ಸಿಂಪ್ಲಿಫೈಡ್ ಆನ್ಸರ್ ಇದ ಬರ್ತದೆ. ಪೂರ್ತಿ ತುದಿ ಮಟ್ಟ ಕಡ್ತಾ ಹೊಡೆದ್ರೆ ಇದ ಬರ್ತದೆ. ಅಂಡರ್ಸ್ಟ್ಯಾಂಡ್? ಇಷ್ಟ ಆನ್ಸರ್ ಇಟ್ರೆ ಸಾಕು. ಅಂದ್ರೆ ಇದ್ರ ಭಿನ್ನ ರಾಶಿ ರೂಪ ಇದಾಗಿರ್ತದೆ. ಓಕೆ, ನಿಮ್ಗೆ ಈಗ ಪೂರ್ತಿಯಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಹೇಳಿ ಅನ್ಕೊಂಡಾನೆ. ಒಮ್ಮೊಮ್ಮೆ ಏನ್ ಮಾಡ್ತಾರೋ ಅಂದ್ರೆ ಎಕ್ಸಾಮಿನೇಷನ್ ದಾಗ ಕೆಲವೊಂದಿಷ್ಟು ಬಾರಿ, ಫಾರ್ ಎಕ್ಸಾಂಪಲ್ 2.3 ಅದ. 2.3 ಅದ. ಇದನ್ನು ನಾವು ಭಿನ್ನ ರಾಶಿ ಕನ್ವರ್ಟ್ ಮಾಡಿದ್ರೆ 23 ಡಿವೈಡೆಡ್ ಬೈ 10. 23 ಡಿವೈಡೆಡ್ ಬೈ 10. ಬಟ್ 23 ಡಿವೈಡೆಡ್ ಬೈ 10 ಅನ್ನ ಅವ್ರು ಆಪ್ಷನಲ್ ಇಟ್ಟಿರೋದಿಲ್ಲ. ಆಪ್ಷನ್ ದಾಗ ಏನ್ ಇಟ್ಟಿರ್ತಾರೋ ಅಂದ್ರೆ 10 as it is 10 ಡಿವೈಡೆಡ್ ಬೈ 2 ಮ್ಯಾಗ್ 3. 10 as it is 10 ಇಲ್ಲಿ ಇಂಟೀಜರ್ ದಾಗ 2 ಮ್ಯಾಗ್ 3. ಹಿಂಗಂದ್ರು ಒಂದ, ಹಿಂಗಂದ್ರು ಒಂದ, ಹಿಂಗಂದ್ರು ಒಂದ. ಸರ್ ಹೆಂಗ ಇದು ಹೆಂಗ ಬಂತ ನನಗೆ ಗೊತ್ತಾಗ್ಲಿಲ್ಲ. ಇದೇನೋ ಓಕೆ ಆಗಾಳಿಂತ ರೂಲ್ಸ್ ಹೇಳತ್ತಾರೆ. 2.3 ಅನ್ನ ಸಂಖ್ಯೆಗಳನ್ನ ಡೈರೆಕ್ಟ್ ಬರ್ಕೋಬೇಕು. ಡಿವೈಡೆಡ್ ಬೈ ಪಾಯಿಂಟ್ ಎಷ್ಟೈತಿ ಅಷ್ಟು 0 ಅನ್ನ ಕೆಳಗೆ ತಗೋಬೇಕು ಅಂತ ಹೇಳಿ ಅದು ಗೊತ್ತದ. ಇದ್ ಹೆಂಗ, ಇದನ್ನ ಹೆಂಗ ಮಾಡೀನಿ ಅಂದ್ರೆ ವಿಷಮ ಭಿನ್ನ ರಾಶಿಯನ್ನ ಮಿಶ್ರ ಭಿನ್ನ ರಾಶಿ ಪರಿವರ್ತನೆ ಮಾಡೀನಿ. ಹೆಂಗಪ್ಪ ಅಂದ್ರೆ 10ಕ್ಕೆ 10 ಬರ್ದಿನಿ ಕೆಳಗ ಡಿನಾಮಿನೇಟರ್ ದಾಗ, ಛೇದದಾಗ 10ಕ್ಕೆ 10 ಬರ್ದಿ. ಇನ್ 10ರ ಮಗ್ಯಾಗ 23 ಐತನ ಚೆಕ್ ಮಾಡ್ಬೇಕು, ಇರಂಗಿಲ್ಲ. 10 1 10 10 2 20 ಅದ್ರ ನಿಯರೆಸ್ಟ್ ಅಂಡ್ ಸ್ಮಾಲೆಸ್ಟ್ ವ್ಯಾಲ್ಯೂ ಹೋಗ್ಬೇಕು. ನಾ ಕಡ್ತಾ ಹೊಡೆದಂಗಿದೆ. 10 1 10 10 2 20 20ಕ್ಕೆ ಬಂದವು. ಇನ್ ಎಷ್ಟು ರಿಮೈಂಡರ್ ಉಳಿತು? 23ರಾಗ 20 ಕಳೆದ್ರೆ 3. ಆ 3ಅನ್ನ ಇಲ್ಲಿ ಬರೀತಾನೆ. ಇಲ್ಲಿ ನೋಡ್ರಿ, ನೀವು ಮಿಶ್ರ ಭಿನ್ನ ರಾಶಿಯನ್ನು ಪರಿವರ್ತನೆ ಮಾಡುವಾಗ ಇಲ್ಲಿ ಗುಣಾಕಾರ ಮಾಡ್ಬೇಕು, ಇಲ್ಲಿ ಪ್ಲಸ್ ಮಾಡ್ಬೇಕು ಅಂತ ಹೇಳಿ ನಿಮಗ. 10 2 20 20ಕ್ಕೆ 3 ಕೂಡಿಸಿದ್ರೆ 23. 10ಕ್ಕೆ 10 ಡಿನಾಮಿನೇಟರ್. ಈ ರೀತಿ ಆಪ್ಷನ್ ದಾಗ ಇದಿರ್ತದೆ 2 ಇಂಟೀಜರ್ 3/10. ನೀವು ಇದನ್ನ ನೋಡಂತಲೇ ಇಲ್ಲಿ ಬರ್ಬೇಕು, ಗೊತ್ತಾಗ್ಬೇಕು ನೀವು. ಅಂಡರ್ಸ್ಟ್ಯಾಂಡ್? ಇನ್ನೊಂದು ಬೇರೆ ಲೆಕ್ಕ ತಗೊಂಡ್ ಮಾಡ್ತಾನೆ ನೋಡ್ರಿ. 5.9. 5.9 ಸರ್ ಇದನ್ನ ಫಸ್ಟ್ ಭಿನ್ನ ರಾಶಿ ಹೋಯ್ತನ್ರಿ. 59 ಡಿವೈಡೆಡ್ ಬೈ 10. ಇದನ್ನ ಮಿಶ್ರ ಭಿನ್ನ ರಾಶಿ ಹೋಗ್ತನ್ರಿ. 10ಕ್ಕೆ 10 ಡಿನಾಮಿನೇಟರ್. 10ರ ಮಗ್ಯಾಗ 59 ಇಲ್ಲ, ಇದಕ್ಕಿಂತ ಸಣ್ಣ ವ್ಯಾಲ್ಯೂ 10 5 50. 5 ಅನ್ನೋದನ್ನ ಇಲ್ಲಿ ಪೂರ್ಣಾಂಕ ಸ್ಥಾನ ಬರೀತಾನೆ. 10 5 50. ಇನ್ನೆಷ್ಟು ಉಳಿತು? 9. 9ಅನ್ನ ನ್ಯೂಮರೇಟರ್ ಅಂಶದಾಗ ಬರೀತಾನೆ. This is the concept. ಇದನ್ನ ನಾವು 3 ಸಂಖ್ಯೆಗೂ ಕನ್ವರ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ 7.26 ಅದ. 7.26 ಅದ. ಇದನ್ನ ಫಸ್ಟ್ ಭಿನ್ನ ರಾಶಿಯಾಗ ಬರ್ಕೋದು ಹೆಂಗ? 726 ಡಿವೈಡೆಡ್ ಬೈ 100. ಸರ್ 100 ಯಾಕ್ರಿ? ಅಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಅದ, ಹಾಗಾಗಿ 2 0 ಅನ್ನ ಅಡಾಪ್ಟ್ ಮಾಡ್ಕೊಂಡು ಕೆಳಗ
ಇದನ್ನ ಹೆಂಗ್ ಮಾಡ್ಕೋತಾನೆ ಅಂದ್ರ ಫಾರ್ ಎಕ್ಸಾಂಪಲ್ 100ಕ್ಕೆ 100 ಕೆಳಗೆ ಡಿನಾಮಿನೇಟರ್ದಾಗ ಬರಿಬೇಕ. 100 ಮಗ್ಯಾಗ 726 ಐತನ ಇಲ್ಲ 700 ಐತೆ. 100 7 700 7ಅನ್ನ ನನ್ನ ಪೂರ್ಣಾಂಕ ವ್ಯವಸ್ಥೆಯಲ್ಲಿ ಬರ್ಕೊಳ್ಳಿ. 100 7 100 7 700 ಇನ್ನೆಷ್ಟು ಉಳಿತು 26 ಉಳಿತು. ಆ 26ನ ಇಲ್ಲಿ ಬರೆಯತ್ತ. ಅಂಡರ್ಸ್ಟ್ಯಾಂಡ್? ನೀವು ಕ್ವಶನ್ ನೋಡಿದ ಕೂಡ ಡೈರೆಕ್ಟ್ ಆನ್ಸರ್ ಬರ್ಬಹುದು. ಹೆಂಗ ಅಂದ್ರ 2 ಸ್ಥಾನ ಬಿಟ್ಟಾರು 2 0 ಕೆಳಗೆ ತಗೋಬೇಕು. 7.24 ಐತಿ. 7 ಅನ್ನುವುದ ಪೂರ್ಣಾಂಕ, 26 ಅನ್ನುವುದ ನ್ಯೂಮರೇಟರ್. 5.9 ಐತಿ, ಒಂದ ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, 10 ಕೆಳಗೆ ಬರ್ಕೋಬೇಕು. 5 ಅನ್ನೋದು ಪೂರ್ಣಾಂಕ, 9 ಅನ್ನೋದು ರಿಮೈಂಡರ್ ಅಂಶ. 2.3 ಐತಿ, 2 ಅನ್ನೋದು ಪೂರ್ಣಾಂಕ, ಮ್ಯಾಗ ಅಂಶದಾಗ 3 ಉಳಿತೈತಿ, ಒಂದ ಸ್ಥಾನ ಬಿಟ್ಟು ಪಾಯಿಂಟ್ ಐತಿ, ಕೆಳಗೆ 10 ಬರ್ಕೋಬಹುದು. ಅದನ್ನ ನೋಡಿದ ಕೂಡ ಗೊತ್ತಾಕೈತಿ ಪರಿಕಲ್ಪನೆ. ಓಕೆ, ಬಹಳ ಜನ ಬಹಳ ಗ್ಯಾಪ್ ಮಾಡಿರ್ತಾರೆ. ಅವ್ರಿಗೆ ಹಾಗಾಗಿ ಸಮಾಧಾನಲೇ ಹೇಳತ್ತ, ನಾ ಕ್ವಶನ್ ನೋಡಿದ ಕೂಡ ಹೊಡಿಬಹುದು ನೀವು ಆನ್ಸರ್ ಇದ ಅಂತ ಹೇಳಿ. ಎಕ್ಸಾಮಿನೇಷನ್ದಾಗ ಬಹಳ ಜನ ಹೇಳ್ತಾರೆ ಮ್ಯಾಥಮೆಟಿಕ್ಸ್ ಪೆನ್ನ ಪೇಪರ್ನ ಬೇಕು ಅಂತೇಳಿ. ಬರೀ ಬಾಯ್ಲೆಕ್ಕ ಮಾಡಬಹುದು. ಗಣಿತ ಪೆನ್ನ ಪೇಪರ್ ಇಲ್ದನ ಇಡೀ ಸಿಲೆಬಸ್ ಮುಗಿಸ್ಬಹುದು ಬರೀ ಬಾಯಿಲೆ ಹೇಳಿ ಕನ್ವಿನ್ಸ್ ಮಾಡಿ. ದಟ್ ಈಸ್ ದ ಮೇನ್ ಇಂಟೆನ್ಷನ್ ಆಫ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಅಂದ್ರ ಅದೊಂದು ಕಠಿಣ ವಿಷಯ, ಅದೊಂದು ಕಬ್ಬಿಣದ ಕಡಲೆ. ಕಮೆಂಟ್ ಮಾಡಿರ್ತಾರೆ ಸರ್, ಕಬ್ಬಿಣದ ಕಡಲೆ ಆದಂತ ವಿಷಯವನ್ನ ಬಾಳೆಹಣ್ಣು ಮಾಡಿದಾರೆ, ಬಾರಿ ಚಲೋ ಮಾಡಿದಾರೆ ಅಂತ ಹೇಳಿ. ಮಾಡುದಲ್ಲ, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋದ್ರ ಮ್ಯಾಗ. ಓಕೆ, ಇಂಟ್ರೆಸ್ಟ್ ನಿಂದ್ರ ಕುತೂಹಲದಿಂದ ಇದನ್ನ ಚಂದಂಗೆ ಕೇಳಿದ ಅಂದ್ರ ಭಾರಿ ಭಾರಿ ಈಗ ಎಷ್ಟೋ ವಿಷಯಗಳು ಬರ್ತದವು ನಿಮಗ. ಭಿನ್ನರಾಶಿಯ ವಿಧಗಳು ಬರ್ತದವು. ಮಿಶ್ರ ಭಿನ್ನರಾಶಿಯನ್ನ ಕೇವಲ ವಿಷಮ ಭಿನ್ನರಾಶಿ ಮಾಡಬಹುದು. ವಿಷಮ ಭಿನ್ನರಾಶಿಗಳನ್ನ ಮಾತ್ರ ಮಿಶ್ರ ಭಿನ್ನರಾಶಿ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾವೊಂದು ಸಮ ಭಿನ್ನರಾಶಿ ಬರ್ದೆ ಅಂತ ತಿಳ್ಕೊರೆ, 2/3 ಇದೊಂದು ಸಮ ಭಿನ್ನರಾಶಿ. ಇದನ್ನ ನೀವು ಮಿಶ್ರ ಭಿನ್ನರಾಶಿ ಮಾಡಕ್ ಬರಂಗಿಲ್ಲ. ಸೊ ಯಾವ್ಯಾವ್ದನ್ನ ಮಾಡಕ್ ಬರಂಗಿಲ್ಲ, ಯಾವ್ಯಾವ್ದನ್ನ ಮಾಡಕ್ ಬರ್ತದ ಅನ್ನೋದು ಕೂಡ ನಮಗ್ ಪರಿಕಲ್ಪನೆ ಇರ್ಬೇಕಾಗ್ತದ. ಅಂಡರ್ಸ್ಟ್ಯಾಂಡ್? ಇನ್ನು ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿ ಮಾಡೋದು, ಅದನ್ನ ಕರ್ತ ಹೊಡ್ಕೊಳ್ಳಿ ದಶಮಾಂಶ ಅನ್ನುವಂತ ಹೊಸ ಕಾನ್ಸೆಪ್ಟ್ ಬರ್ತದೆ. ದಶಮಾಂಶ ಅಂದ್ರೆ ಸಂಖ್ಯೆಗಳನ್ನ ಬಿಂದು ಇಟ್ಟು ಬರೆಯುವಂತ ಪ್ರಕ್ರಿಯೆ. ಮತ್ತೆ ದಶಮಾಂಶಗಳನ್ನ ನಾವ್ ಏನ್ ಮಾಡಬಹುದು, ಭಿನ್ನರಾಶಿಗಳನ್ನಾಗಿ ಕನ್ವರ್ಟ್ ಕೂಡ ಮಾಡಬಹುದು. ಇಲ್ಲ ಅದನ್ನ ಮಾಡತಾನ ಆಗಳಿಂದ್ರ, ಭಿನ್ನರಾಶಿಗಳನ್ನಾಗಿ ಕನ್ವರ್ಟ್ ಮಾಡತಾನ. ಓಕೆ, ಇದು ಭಾರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ವಿಷಯ. ಇಲ್ಲಿ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ ನಾನು. ಈಗ ಆಲ್ರೆಡಿ 2 ಪ್ರಶ್ನೆಗಳನ್ನ ಕೊಟ್ಟನಿ. ಹಾಗಾದ್ರೆ 3ನೇ ಪ್ರಶ್ನೆಯನ್ನ ಬರ್ಕೋರಿ. 81.7 ಅದನ್ನ ನೀವು ಮಿಶ್ರ ಭಿನ್ನರಾಶಿ ಒಳಗೆ ಇಡಬೇಕು. ಅಂದ್ರೆ ಫಸ್ಟ್ ಅದನ್ನ ನೀವು ವಿಷಮ ಭಿನ್ನರಾಶಿ ತಗೊಂಡ್ಬರ್ಬೇಕು, ಆಮೇಲೆ ಮಿಶ್ರ ಭಿನ್ನರಾಶಿ ಮಾಡಕ್ ಕಲಿಬೇಕು. 4ನೇ ಕ್ವಶನ್ ಬರ್ಕೋರಿ. 11.25 ಟ್ರೈ ದಿಸ್ ಒನ್. 5ನೇ ಭಿನ್ನರಾಶಿಯನ್ನ ತಗೋರಿ. 7.59. ಓಕೆ, ಈ 5 ಪ್ರಶ್ನೆಗಳನ್ನ ತಗೋರಿ. ಸರ್, ಒಂದ್ ವೇಳೆ ಏನಾದ್ರೂ 5.9 ಐತಿ, 9 ರಿಮೈಂಡರ್ ಉಳಿದೈತಿ. ಒಂದ್ ವೇಳೆ 6.0 ಇತ್ತಂದ್ರ ಹಂಗ ಬರಂಗಿಲ್ಲ. 6.0 ಇತ್ತಂದ್ರ ನಾವು ಅದನ್ನ ಭಿನ್ನರಾಶಿ ಮಾಡುವಂತ ಅವಶ್ಯಕತೆನೇ ಇಲ್ಲ. 6.0 ಇತ್ತಂದ್ರ ದಟ್ ಆನ್ಸರ್ ಇಸ್ 6. ಪಾಯಿಂಟ್ ನಂತರ 0ಗಳು ಬಂದು ಅಂದ್ರೆ ಅದಕ್ಕೆ ಬೆಲೆ ಇಲ್ಲ. ಅಂಡರ್ಸ್ಟ್ಯಾಂಡ್? ಹಾಗಾಗಿ ನಾವೇನ್ ಮಾಡಬಹುದು, ವೆರಿ ಈಸಿಯಾಗಿ ಅದನ್ನ ಸಾಲ್ವ್ ಮಾಡಬಹುದು. ಇನ್ನೂ ಇದರದ ಕುತೂಹಲಕಾರಿಯಾದಂತಹ ಮಾಹಿತಿಯನ್ನ, ಇನ್ನೂ ದಶಮಾಂಶಗಳ ಪ್ರಕ್ರಿಯೆಯನ್ನ, ಮುಖ್ಯವಾಗಿ ದಶಮಾಂಶಗಳ ಸಂಕಲನ ಹೆಂಗ ಸರ್, ದೊಡ್ಡ ದಶಮಾಂಶ ಬರಂತ ಪಾಯಿಂಟ್ ಚೇಂಜ್ ಆದವು ಅಂದ್ರೆ ನಾನು ಕುಡ್ಸಾಕ ಬರಂಗಿಲ್ರಿ. ಆ ಪ್ರಕ್ರಿಯೆಯನ್ನ, ವ್ಯವಕಲನ ಪ್ರಕ್ರಿಯೆಯನ್ನ ದಶಮಾಂಶಗಳಲ್ಲಿ ಹೆಂಗ ಕಳೀತಾರೋ, ಪಾಯಿಂಟ್ಗಳು ಚೇಂಜ್ ಆದ್ರ ಒಂದ್ ಸಂಖ್ಯೆ ಪಾಯಿಂಟ್ 3 ಸ್ಥಾನ ಬಿಟ್ಟಿರ್ತದೆ, ಇನ್ನೊಂದ್ ಸಂಖ್ಯೆ ಪಾಯಿಂಟ್ 1 ಸ್ಥಾನ ಬಿಟ್ಟಿರ್ತದೆ. ಅಂತಹ ಸಂಖ್ಯೆಗಳನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದ, ಗುಣಾಕಾರ ಹೆಂಗ್ ಮಾಡ್ತಾರ, ವಿಶೇಷವಾಗಿ ದಶಮಾಂಶಗಳ ಗುಣಾಕಾರ ನೋಡಿದ್ರೆ ಅಂಜಿಕೆ ಬರ್ತದೆ ಸರ್. ನೋ, ಬರೇ ಒಂದ್ ಸಂಖ್ಯೆ, ಒಂದ್ ಟ್ರಿಕ್ ಇಟ್ಕೊಂಡ್ ಮಾಡ್ಕೋಬಹುದು. ಫ್ರಾಕ್ಷನ್ ಆಫ್ ಸೆಕೆಂಡ್, 1 ಸೆಕೆಂಡ್ದಾಗ ಮಾಡ್ಬೋದು ಗುಣಾಕಾರ ಹಾಗೂ ದಶಮಾಂಶಗಳ ಭಾಗಾಕಾರ. ಈ 4 ಪ್ರಕ್ರಿಯೆಗಳನ್ನ ನಾ ಮುಂದಿನ ವಿಡಿಯೋದಲ್ಲಿ ತಗೊಂಡ್ ಬರ್ತೀನಿ. ದಶಮಾಂಶಗಳ ಸಂಕಲನ, ದಶಮಾಂಶಗಳ ವ್ಯವಕಲನ, ದಶಮಾಂಶಗಳ ಗುಣಾಕಾರ, ದಶಮಾಂಶಗಳ ಭಾಗಾಕಾರ. ಇದು ಮುಂದಿನ ವಿಡಿಯೋದ ಕಾನ್ಸೆಪ್ಟ್ ಆಗಿರ್ತದೆ. ಅದರ ಮುಂದಿನ ವಿಡಿಯೋದ ಭಿನ್ನ ರಾಶಿಗಳ ಸಂಕಲನ, ಭಿನ್ನ ರಾಶಿಗಳ ವ್ಯವಕಲನ ಆಗಿರ್ತದೆ. ಅಲ್ಲಿ ನಾವು ಲಸಾ ಪ್ರಕ್ರಿಯೆ ಬಗ್ಗೆ ನಿಮಗೆ ತಿಳಿಸ್ಕೊಂಡ ಆ ಕಾನ್ಸೆಪ್ಟ್ ಅನ್ನು ಕೂಡ ಕಂಟಿನ್ಯೂ ಮಾಡ್ತದೆ. ಈಗ ಮುಂದಿನ ವಿಷಯ ಏನು ಅಂದ್ರೆ ದಶಮಾಂಶಗಳ ದ ಪ್ರೊಸೆಸ್ ಆನ್ ಡೆಸಿಮಲ್ಸ್. ಓಕೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿ ಅರ್ಥ ಆಗಿದೆ. ಈ ಕಾನ್ಸೆಪ್ಟ್ ಅನ್ನ ನೀವು ಇನ್ನೊಂದ್ ಸ್ವಲ್ಪ ರೈಟ್ ಮಾಡೋದ್ರ ಮೂಲಕ, ಒಂದು ಬುಕ್ನಾಗ ಒಂದು ನೋಟ್ ಮಾಡ್ಕೋದ್ರ ಮೂಲಕ ಹೆಚ್ಚು ಪ್ರಶ್ನೆಗಳನ್ನ ನೀವಾಗೆ ಅಡಾಪ್ಟ್ ಮಾಡ್ಕೊಂಡು ನೀವಾಗೆ ತಗೊಂಡು ಬಿಡಿಸ್ರದನ್ನ
ಬಿಡಿಸ್ರಿ. ಅದ್ರ ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿಗೆ ವರ್ಕ್ ಮಾಡ್ರಿ. ನಿಮ್ಗ ಒಂದ್ ಸ್ವಲ್ಪ ಇನ್ನೂ ಹೆಚ್ಚಿನ ನಾಲೆಜ್ ಬೇಕಾತಂದ್ರ 4th and 5th ಟೆಕ್ಸ್ಟ್ ಬುಕ್ ಒಳಗೆ ಇವೆಲ್ಲ ಅದಾವ ಬೇಸಿಕ್ಸ್, ಅದನ್ನು ನೋಡ್ರಿ. ನಿಮ್ಗೆ ಇನ್ನ ಚೆನ್ನಾಗಿ ಕುತೂಹಲ ಬರ್ತೈತಿ. ಗಣಿತದ ಮ್ಯಾಗ ಕುತೂಹಲ ಬರ್ಲಿಲ್ಲ ಅಂದ್ರ ನಮಗ್ ಗಣಿತ ಟಫ್. ಗಣಿತದ ಮ್ಯಾಗ ಕುತೂಹಲ ಬರಾಕತ್ತೀವ ಅಂದ್ರ ಗಣಿತ ಬಹಳ ಅಂದ್ರ ಬಹಳ ಈಸಿ ಆಗ್ತದೆ. ಜಗತ್ತಿನ ಅತ್ಯಂತ ಸರಳ ವಿಷಯ ಆಗಿ ನಿಮಗ್ ಬರ್ತದ ಅಂತ ಒಂದು ಆಶ್ವಾಸನೆಯನ್ನ ಕೊಡ್ತಾ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಮುಂದಿನ ಕ್ಲಾಸ್ ಒಂದಿಗೆ ನಿಮ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.